ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಈ ವ್ಲಾಗಲ್ಲಿ ನಾನು ಏನು ತೋರಿಸ್ತೀನಿ ಅಂತಂದರೆ, ಒಂದು ಕಾಲೇಜ್ಗೆ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಜಾಯ್ನ್ ಆಗೋಣ ಅಂತ ಹೇಳಿ ಇಂಟರ್ವ್ಯೂ ಕೊಡೋಕ್ಕೆ ಹೋಗಿದ್ದೆ. ಅದಾದಮೇಲೆ ಒಂದು ಕಾರ್ಪೊರೇಟ್ ಕಂಪ್ನಿಗೆ ಕೂಡ ಇಂಟರ್ವ್ಯೂ ಕೊಟ್ಟೆ ಸೇಮ್ ದಿನ. ಸೊ ಎರಡರದ್ದು ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂತ ಹೇಳಿ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ಮತ್ತು ನಮ್ಮ ಮಮ್ಮಿ ಡ್ಯಾಡಿದು 30th ಆ್ಯನಿವರ್ಸರಿ ಅಂದರೆ 30 ವರ್ಷ ಜೊತೆಗೆ ಕಳೆದಿದ್ದಾರೆ. ಅವ್ರ ಆ್ಯನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡೋಕ್ಕೆ ನಾವೆಲ್ಲ ಮೀಟ್ ಆಗಿದ್ವಿ. ಈಚೆ ಹೋಗಿದ್ವಿ. ಸೊ ನಮ್ಮದು ದಿನ ಹೆಂಗೋಯ್ತು ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕಂಟಿನ್ಯೂ ವಾಚಿಂಗ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಮ್ಮ ಮಮ್ಮಿ ಡ್ಯಾಡಿ 30th ಆ್ಯನಿವರ್ಸರಿ. ಸೊ ನಮ್ಮ ಹಸ್ಬೆಂಡ್ ಕೂಡ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದಾರೆ. ಮಮ್ಮಿ ಡ್ಯಾಡಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಡೇ ಹೆಂಗೆ ಹೋಗುತ್ತೆ ಅಂತ ಈ ವಿಡಿಯೋಲಿ ಮತ್ತೆ ಶೇರ್ ಮಾಡ್ಕೊತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಸಿಂಪಲಾಗಿ ಒಂದು ಕುರ್ತಿ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೋ. Keep right to take the flyover. ಸೊ ಮನೆಯಿಂದ RR ನಗರಲ್ಲಿರೋ ಒಂದು ಷಣ್ಮುಖ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಮಮ್ಮಿಯವರೆಲ್ಲ ಬೆಳಗ್ಗೆನೇ ಹೋಗಿದ್ದರು. ಬಟ್ ನಂದು ಸ್ವಲ್ಪ ಕೆಲಸ ಇತ್ತು, ಪರ್ಸ್ನಲ್ ವರ್ಕ್ ಅಂತ ಹೇಳಿಬಿಟ್ಟು ನಾನು ಹೋಗೋದು ಲೇಟ್ ಆಯಿತು. ಸೊ ಅವರು ಹೋಗಿ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ ಅಲ್ಲಿ. ಬಟ್ ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 12:30, 1 o'clock ಆಗಿಬಿಟ್ಟಿತ್ತು. ಸೊ ಟೆಂಪಲ್ ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ರು. ಆಚೆಯಿಂದನೇ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ನಾವು ವಾಪಸ್ ಹೊರಟಿದ್ವಿ. ಓಕೆ ಅಂತ ಹೇಳಿ ಅಲ್ಲಿಂದ ಹಂಗೆ ಲಂಚ್ಗೆ ಹೋಗೋಣ ಅಂತ, ಮೇಘ್ನಾ ಬಿರಿಯಾನೀಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲಿಂದ ಜಯನಗರ್ಗೆ ಹೋಗಿ ನಮ್ಮ ಲಂಚ್ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ನಂದು ಸ್ವಲ್ಪ GRTಲಿ ಕೆಲಸ ಇತ್ತು. ಅದೇನಂತ ಕೂಡ ಹೇಳ್ತೀನಿ. ಸೊ GRTಗೆ ಹೋಗಿ ಮತ್ತೆ ಮನೆಗೆ ಬಂದಿದ್ವಿ. ಈ ಥರ ನಮ್ಮ ಡೇ ಹೋಯಿತು. ಆ್ಯಂಡ್ ಇಂಟರ್ವ್ಯೂ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಒಂದು ಒಳ್ಳೆ ಕಾಲೇಜ್, ರೆಪ್ಯೂಟೆಡ್ ಕಾಲೇಜ್, ಓಲ್ಡೆಸ್ಟ್ ಕಾಲೇಜ್ ಅಂತ ಹೇಳಿ ತುಂಬ ದಿನದಿಂದನೇ ನಾನು ಟ್ರೈ ಮಾಡ್ತಿದ್ದೆ ಕಾಲೇಜಸ್ಗೆ ಇಂಟರ್ವ್ಯೂಸ್ ಕೊಡೋಣ ಅಂತ ಹೇಳಿ. ಬಿಕಾಸ್ ಐ ಆಮ್ ಅ ಫ್ರೆಷರ್, ಲೈಕ್ ಟೀಚಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾನು 6 yearsಯಿಂದ ಕಾರ್ಪೊರೇಟಲ್ಲೇ ಇದ್ದಿದ್ದರಿಂದ, IT ಇಂಡಸ್ಟ್ರಿಲಿ ವರ್ಕ್ ಮಾಡಿದ್ರಿಂದ ನನಗೆ ಎಕ್ಸ್ಪೀರಿಯೆನ್ಸ್ ಟೀಚಿಂಗಲ್ಲಿ ಇಲ್ವಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಟೀಚರ್ಸ್ನ ಕೇಳಿದ್ರೆ ಫ್ರೆಷರ್ಸ್ ಎಲ್ಲಿಗೆ ಹೋಗೋದು. ಸೊ ಐಲ್ ಕೀಪ್ ಟ್ರೈಯಿಂಗ್ ಅಂತ. ನನಗೆ ಮಾಸ್ಟರ್ ಡಿಗ್ರಿ ಆಗಿರೋದ್ರಿಂದ MTech ಎಲಿಜಿಬಿಲಿಟಿ ಮಾಸ್ಟರ್ ಡಿಗ್ರಿ ಇದ್ದರೆ ಸಾಕು ಅಂತ ಕೇಳ್ತಾರೆ ತುಂಬ ಕಾಲೇಜಸಲ್ಲಿ. ಸೊ ಅದರಿಂದ ನಾನು ತುಂಬ ಕಾಲೇಜಸ್ಗೆ ಆಲ್ರೆಡಿ ಕೇಳಿಟ್ಟಿದ್ದೆ ಗೊತ್ತಿರೋರ ಮೂಲಕ. ಸೊ ಒಂದು ಪರ್ಟಿಕ್ಯುಲರ್ ಕಾಲೇಜಿಂದ ನನಗೆ ಕರೆದ್ರು ಡೆಮೋ ಕೊಡೋಕ್ಕೆ. ಅಂದರೆ ಒಂದು ಕ್ಲಾಸ್ಗೆ ಹೋಗಿ ಅವರು ಯಾವ ಕ್ಲಾಸ್ ಹೇಳ್ತಾರೋ ಅಲ್ಲಿಗೆ ಒಂದು ಟಾಪಿಕ್ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಲೈವ್ ಡೆಮೋ, ಅಂದರೆ ಮಕ್ಕಳ ಮುಂದೆ ನಾವು ಹೆಂಗೆ ಟೀಚ್ ಮಾಡ್ತೀವಿ ಅಂತ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ ಎಲ್ಲ ಕೂಡ ಕೂತ್ಕೊಂಡು ಮಾನಿಟರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಇಂಟ್ರಾಕ್ಟಿವ್ ಕ್ವಶನ್ಸ್ ನಮ್ಮನ್ನ ಕೇಳ್ತಾರೆ. ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿ ಸ್ವಲ್ಪ ಕಾನ್ಫಿಡೆಂಟ್ ಅನ್ಸಿದ್ರೆ, ಇಫ್ ದೆ ಲೈಕ್ ಇಟ್, ದೇ ವಿಲ್ ವ್ಯಾಲಿಡೇಟ್ ಆ್ಯಂಡ್ ಸೆಲೆಕ್ಟ್ ಅಸ್. ಸೊ ಹಾಗಂತ ಹೇಳಿ ನಾನು ನೈಟೆಲ್ಲ ಕೂತ್ಕೊಂಡು ಒಂದು ಸಬ್ಜೆಕ್ಟ್ ಮೇಲೆ ಪ್ರಿಪೇರ್ ಆಗಿಬಿಟ್ಟು ಆ ಕಾಲೇಜಿಗೆ ಹೋದರೆ ಸೆಲೆಕ್ಟ್ ಕೂಡ ಆಯಿತು ಪ್ರಾಸೆಸ್ಸು. ಅದಾದಮೇಲೆ ಅವರು ಸ್ಯಾಲ್ರಿ ಡಿಸ್ಕಷನಲ್ಲಿ ಹೇಳಿದ್ದು ನನಗೆ ಶಾಕ್ ಆಯಿತು. ಹ್ಯಾಪಿ ಆ್ಯನಿವರ್ಸರಿ ಕ್ಲಾಪ್ ಚೇಂಡ್ರ ಅಂದರು. ತಿನ್ನಲ್ಲ, ಮೇರಿದ್ರು ತಿನ್ಪಟ್ಕೊಂಡ ಫಸ್ಟು. ತಿನ್ಪೆಟ್ಕೊಂಡ ಮೇರಿದ್ರು ಫಸ್ಟು. ಏನಂತಂದರೆ ಐ ವಾಸ್ ವೆರಿ ಹ್ಯಾಪಿ. ಓಕೆ, ಐ ಫೈನಲಿ ಗಾಟ್ ಇಟ್ ಅಂತ ಹೇಳಿ. ಬಿಕಾಸ್ ಮನೆ ಹತ್ರನೇ ಇದೆ ಮತ್ತು ಐ ಆಲ್ವೇಸ್ ವಾಂಟೆಡ್ ಟು ಟೀಚ್. ಸೊ ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ತಿದ್ದೀವಲ್ಲ ಅಂತ ಒಂದು ಕಡೆ ಖುಷಿ ಇತ್ತು. ಬಿಕಾಸ್ ಐ ಹ್ಯಾವ್ ಅ ಮಾಸ್ಟರ್ ಡಿಗ್ರಿ ಆ್ಯಂಡ್ ಐ ಹ್ಯಾವ್ ಅ ಪ್ಯಾಷನ್ ಟುವರ್ಡ್ಸ್ ಟೀಚಿಂಗ್. ಸೊ 6 years ಕಾರ್ಪೊರೇಟಲ್ಲಿ ಮಾಡಿದರೂ ಕೂಡ ಐ ನೆವರ್ ಫೆಲ್ಟ್ ದಿಸ್ ಇಸ್ ಮೈ ಕಪ್ ಆಫ್ ಟೀ. ಮಾಡಬೇಕಲ್ಲ ಅಂತ ಮಾಡ್ತಿದ್ದೀನಿ ಹೊರತು ಕಾರ್ಪೊರೇಟ್ ಫೀಲ್ಡ್ ಇಸ್ ನೆವರ್ ಮೈನ್ ಅಂತ ನಂಗೆ ಅನಿಸ್ತಾನೇ ಇರ್ತಾಯಿತ್ತು. ಕಷ್ಟಪಟ್ಕೊಂಡೆ ಓಕೆ ಹೋಗಬೇಕಲ್ಲ ಅಂತ ಹೋಗೋ ಥರ. ಬಟ್ ನಮ್ಗೆ ಇಷ್ಟ ಇರೋ ಕೆಲಸ ಮಾಡಿದ್ರೇ ಅಲ್ವಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಫೈನಲಿ. ಸೊ ನಂಗೆ ಯಾವಾಗಲೂ ಅವಾಗಿಂದನೂ ಟೀಚಿಂಗ್ ಇಷ್ಟ. ಬಿಕಾಸ್ ನಾನು ಕಾಲೇಜ್ ಓದಬೇಕಾದ್ರೇ ಒಂದು 22 ಸ್ಟೂಡೆಂಟ್ಸ್ಗೆ ಟ್ಯೂಷನ್ಸ್ ಕಂಡಕ್ಟ್ ಮಾಡ್ತಿದ್ದೆ ಮನೇಲೇ. 1st ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ತುಂಬ ಸ್ಟೂಡೆಂಟ್ಸ್ ಬರೋರು. ಸೊ ಅದರಲ್ಲೇ ನನಗೆ ಸ್ವಲ್ಪ ಪ್ಯಾಷನ್ ಜಾಸ್ತಿ ಇರೋದ್ರಿಂದ ಓಕೆ MTech ಮಾಡೋವರೆಗೂ ಕೆಲಸ ಮಾಡೋಣ ಅಂದ್ಕೊಂಡೆ. ಆಮೇಲೆ ಹೋಗಲೇಬೇಕು ಅನ್ನೋ ಸಿಚುವೇಶನ್ ಇದ್ದಿದ್ದರಿಂದ ಹೋದೆ. ಬಟ್ ನಾವು ಸರಿ ಟ್ರೈ ಮಾಡೋಣ ಅಂತ ಮಾಡಿದ್ರೆ ಆಯಿತು, ಸೆಲೆಕ್ಟ್ ಆಯಿತು ಅಂತ ಖುಷಿಪಟ್ಟರೆ. ಬಟ್ ವಾಟ್ ದೇ ಟೋಲ್ಡ್ ಶುಕ್ ಮೀ. ದೇವರ್ ಲೈಕ್ ಪಾರ್ಟ್ ಟೈಮ್ಗೂ ಜಾಯಿನ್ ಮಾಡ್ಕೊಬೇಕು, ಬಿಕಾಸ್ ಫ್ರೆಷರ್ ಅಲ್ವಾ, ಪರ್ಮನೆಂಟಾಗಿ ಕೊಡೋಕ್ಕೆ ನಂಬಿಟ್ಟು ಆಗಲ್ಲ. ಆ ಥರ ವೀಕ್ಲಿ 8
ಹವರ್ಸ್, ಅಂದರೆ ವಾರಕ್ಕೆ ಒಂದು 4 ದಿನ 2 ಹವರ್ಸ್ ಹೋಗಬೇಕಾಗತ್ತೆ. ವಿ ಕ್ಯಾನ್ ಪೇ ಯು ಓನ್ಲಿ ಅರೌಂಡ್ 8,000 ಅಂತ ಹೇಳಿದ್ರು. 8,000 ಬಿಕಾಸ್ ಕಾರ್ಪೊರೇಟಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ತೊಗೊತಿರ್ತೀವಲ್ಲ, 8,000ಕ್ಕೆ ನನಗೆ ಐ ಡೋಂಟ್ ನೋ ವಾಟ್ ಟು ಡು. ಸೊ ಇದೊಂದು ಆಫರ್ ಕೈಯಲ್ಲಿದೆ. ಅದು ಮುಗಿಸ್ಕೊಂಡು ಸೇಮ್ ಡೇ ನಾನು ಒಂದು ಕಾರ್ಪೊರೇಟ್ ಕಂಪನಿಗೆ ಕೂಡ ಜಾಯಿನ್ ಆಗೋಕ್ಕೆ ಒಂದು ಇಂಟರ್ವ್ಯೂ ಕೊಟ್ಟೆ. ಅದು ಕೂಡ ಕ್ಲಿಯರ್ ಆಯಿತು, ಸೆಲೆಕ್ಟ್ ಆಗಿದ್ದೀನಿ. ಸೊ ನನ್ನ ಹತ್ರ ಇವಾಗ 2 ಆಫರ್ ಇದೆ, ಕಾಲೇಜಿಂದು ಮತ್ತು ಈ ಕಾರ್ಪೊರೇಟ್ ಕಂಪನಿದು. ಒಳ್ಳೆ ಸ್ಯಾಲ್ರಿ ಬೇಕು, ಸ್ಟ್ರೆಸ್ ಇದ್ದರೂ ಪರವಾಗಿಲ್ಲ ಅಂತಂದರೆ ಐ ಶುಡ್ ಚೂಸ್ ದಿಸ್ ಕಾರ್ಪೊರೇಟ್ ಜಾಬ್. ಓಕೆ, ನನ್ನ ಪ್ಯಾಷನ್ ಬೇಕು ಅಂತ ಹೇಳಿದ್ರೆ ಐ ಶುಡ್ ಗೋ ಫಾರ್ ಇಟ್. ನೀನು 8,000 ಇದ್ರೂ ಸಾಕು ಅಂತ ಹೇಳಿಬಿಟ್ಟು ಐ ಶುಡ್ ಜಾಯಿನ್ ದಟ್. ನಾಟ್ ಅಬೌಟ್ ದ ಸ್ಯಾಲ್ರಿ, ಬಟ್ ಸರ್ವೈವಲ್ಗೂ ಒಂದು ಅಷ್ಟು ಕಮ್ಮಿ ಇದ್ದರೆ ನನಗೆ ಏನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಈ ಥರ 2 ಆಫರ್ ಇದೆ. ಐ ಆಮ್ ಸೋ ಮಚ್ ಕನ್ಫ್ಯೂಸ್ಡ್. ನಿನಗೇನು ಬೇಕೋ ಮಾಡು ಅಂತ ಹೇಳಿದ್ದಾರೆ. ಮನೇಲಿ ಕೂಡ ಅಷ್ಟೇ. ಸೊ ಐ ಆಮ್ ಕನ್ಫ್ಯೂಸ್ಡ್, ಐ ಮೀನ್ ಡೈಲಮಾ. ಸೊ ನೀವು ಕೂಡ ನಿಮಗೇನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಷ್ಟೇ ನನ್ನ ಜಾಬ್ ಇಂಟರ್ವ್ಯೂದು. ಸೊ ಈ ಥರ ಹೋಯಿತು ನಮ್ಮ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ ಡೇ. ಹೋಗಿ ಲಂಚೆಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಊಟ. ಹಾಗೆ ಅಲ್ಲೇ ಜಯನಗರಲ್ಲಿ GRT ಇತ್ತಲ್ಲ, ಅಲ್ಲೋಗಿ ನಂದು ಮದುವೆಗೆ ತೊಗೊಂಡಿದ್ದು ಕಾಲು ಚೈನು ನಂಗೆ ಆ್ಯಂಟಿಕ್ ಇಷ್ಟ ಅಂತ ಹೇಳಿ ತುಂಬಾ ಜಾಸ್ತಿ ಪೇ ಮಾಡಿ ಆ್ಯಂಟಿಕ್ ತೊಗೊಂಡಿದ್ದೆ. ಬಟ್ ಅದು ಕೂಡ 2 ತಿಂಗಳಲ್ಲಿ ಕಟ್ ಮಾಡಿಬಿಟ್ಟೆ. ಐ ಮೀನ್ ನಾನಲ್ಲ, ನಮ್ಮ ಹಸ್ಬೆಂಡ್ ಅದನ್ನ ಹಾಕೋಕ್ಕೋಗಿ ಹಿಂಗೆ ಟ್ವಿಸ್ಟ್ ಮಾಡಿದ್ರು, ಅದು ಕಟ್ಟಾಗೋಯ್ತು. ಹಾಗೆ ನಂದೊಂದು ಬ್ಯಾಂಗಲ್ಲಿತ್ತು ಸಿಲ್ವರ್ದು, ಅದಕ್ಕೂ ಕೂಡ ಸ್ವಲ್ಪ ಗೋಲ್ಡ್ ಪಾಲಿಷ್ ಮಾಡಿಸೋಣ ಅಂತ ತೊಗೊಂಡೋಗಿದ್ದೆ. ಹಾಗೆ ಟೋರಿಂಗ್ ಕೂಡ ನೋಡಿ ಹಳೇದಿತ್ತು, ಅದನ್ನು ಹಾಕ್ಬಿಟ್ಟು ಟೋರಿಂಗ್ ಎಲ್ಲ ತೊಗೊಂಡು ಬಂದಿದ್ವಿ. ಹ್ಯಾಪಿ ತಾತ ಅಂತೆ. ఏం పూజ ఏం చెప్పు మళ్ళా. ಸೊ ದಿಸ್ ಇಸ್ ಅಬೌಟ್ ಇಟ್. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.